ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ RSS ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಈಗ ಬಿಗ್ ಶಾಕ್ ಎದುರಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಯಾವ ರೀತಿ ಆಘಾತವನ್ನು ಕೊಟ್ಟಿದೆ, ಹಾಗಾದರೆ ಕೈ ಸರ್ಕಾರಕ್ಕೆ ಒಂದು ಮೆಗಾ ಡೆವಲಪ್ಮೆಂಟ್. ಆದರೆ ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಕ್ಕಿಸಿದೆ ಈಗ RSS. ಹಠ ಹಿಡಿದು ಕೂತಿದ್ದ ಜೂನಿಯರ್ ಖರ್ಗೆಗೆ ಟ್ವಿಸ್ಟ್ ಇಟ್ಟು ಸೆಡ್ಡು ಹೊಡೆದ RSS. ಚಿತ್ತಾಪುರದ ದೊಡ್ಡ ದಂಗಲ್ ಆಗಿಬಿದ್ದಿತ್ತಲ್ವ, ಕೋರ್ಟ್ಗೆ ಹೋಗಿ ಶಾಂತಿ ಸಭೆ ಮಾಡಿ ಯಾವ ರೀತಿ ಟ್ವಿಸ್ಟ್ ಇಟ್ಟಿದೆ ನೋಡಿ. ಈಗ ಏನು ಮಾಡೋಕ್ಕಾಗಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಹಠ ಬಿಡಲೇಬೇಕು. RSS ಈಗ ಪ್ರಿಯಾಂಕ್ ಖರ್ಗೆ ಅವರ ಹಠ ಬಿಡಿಸ್ತಾ ಇದೆ. ಎರಡು ಮಹತ್ವದ ಬೆಳವಣಿಗೆಗಳು RSS ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಂಬರ್ 1, ಹೈಕೋರ್ಟ್ನಲ್ಲಿ ಏನಾಗಿದೆ? ಅನುಮತಿ ಇಲ್ಲದೆ ಸಭೆ ಸೇರೋದಕ್ಕೆ ನಿರ್ಬಂಧ ಹೇರಿತ್ತಲ್ವ ಸರ್ಕಾರ, ಅದನ್ನು ಪ್ರಶ್ನಿಸಿ ಕೋರ್ಟ್ಗೆ ಹೋಯಿತು ಅರ್ಜಿ. ಹೈಕೋರ್ಟ್ ಏಕಸದಸ್ಯ ಪೀಠ ಧಾರವಾಡದಲ್ಲಿ ಅದನ್ನು ಆ ನಿರ್ಬಂಧ ಆದೇಶಕ್ಕೆ ತಡೆ ಹಾಕಿತ್ತು. ನೆನಪಿದೆ ನಿಮಗೆಲ್ಲ. ಅದು ಹೆಂಗೆ ನೀವು ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ಕಿತ್ಕೊಳ್ತೀರಿ ಅಂತ ಕೇಳಿ ಅದಕ್ಕೆ ತಡೆ ಹಾಕಿತ್ತು. ಈಗ ಸರ್ಕಾರಿ ಅಧಿಕಾರಿಗಳು RSS ಪಥ ಸಂಚಲನದಲ್ಲಿ ಭಾಗವಹಿಸೋ ವಿಚಾರ ಇರಬಹುದು, ಪಾರ್ಕು, ಸ್ಕೂಲು ಮತ್ತೊಂದು ಅಂತ ಅನುಮತಿ ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿರ್ಬಂಧದ ಆದೇಶ ಇರಬಹುದು. ಇದೆಲ್ಲದಕ್ಕೂ ಕೂಡ ಒಂದು ಆಘಾತ ಎದುರಾಗಿತ್ತು ಸರ್ಕಾರಕ್ಕೆ. ಆದೇಶಕ್ಕೆ ತಡೆ ಹಾಕಿತ್ತು ಕೋರ್ಟು. ಅದನ್ನು ಪ್ರಶ್ನೆ ಮಾಡಿ ಸರ್ಕಾರ ಎಲ್ಲಿಗೆ ಹೋಗಿತ್ತು? ವಿಭಾಗೀಯ ಪೀಠಕ್ಕೆ ಹೋಗಿತ್ತು. ವಿಭಾಗೀಯ ಪೀಠದಲ್ಲಿ ಮೊನ್ನೆ ವಿಚಾರಣೆ ಆಯಿತು. ಏನಾಯಿತು ವಿಚಾರಣೆಯಲ್ಲಿ? ಅಲ್ಲೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸ್ತು. ಅಲ್ಲೂ ಸರ್ಕಾರಕ್ಕೆ ಅಭಿಪ್ರಾಯನೇ ಶಾಕಿಂಗ್ ಆಗಿತ್ತು. ರಿಪೋರ್ಟ್ ಮಾಡಿದ್ವಿ ನಿಮ್ಮ ಮುಂದೆ. ಈಗ ತೀರ್ಪು ಪ್ರಕಟವಾಗಿದೆ. ತೀರ್ಪು ಅಂದರೆ ಸರ್ಕಾರಕ್ಕೆ ಶಾಕ್ ಇದು. ಮೊನ್ನೆ ಏನು ಹೇಳಿತ್ತು? ಹಾಗಾದ್ರೆ ಪಾರ್ಕಲ್ಲಿ 4 ಜನ ಒಟ್ಟಿಗೆ ಸೇರೋಕ್ಕೂ ಪರ್ಮಿಷನ್ ತೊಗೊಳ್ಬೇಕೇನ್ರಿ? ಯಾವ ನ್ಯಾಯ ಇದು? ಸರ್ಕಾರಿ ರಸ್ತೆ ಇದೆ, ಸರ್ಕಾರಿ ರಸ್ತೆ ಇರೋದೇ ಜನ ಓಡಾಡೋಕ್ಕಲ್ವಾ, ಸಾರ್ವಜನಿಕರು ಓಡಾಡೋಕ್ಕಲ್ವಾ? ಸಾರ್ವಜನಿಕ ರಸ್ತೆ ಅಂತ ಕರೆಯೋದು ಯಾಕೆ ಅದನ್ನ? ಪಾರ್ಕಲ್ಲಿ ಜನ ಸೇರೋದಕ್ಕೆ ನಿಮ್ಮ ಪರ್ಮಿಷನ್ ತೊಗೊಳ್ಬೇಕಾ ಅನ್ನುವ ಅಭಿಪ್ರಾಯವನ್ನು ಕೋರ್ಟ್ ವ್ಯಕ್ತಪಡಿಸಿತ್ತು. ಮತ್ತು RSS ಪರ ವಕೀಲರು ಕೂಡ ಇದೇ ದಾಟಿಯಲ್ಲಿ ವಾದ ಮಂಡಿಸಿದ್ರು. ಆದರೆ ಸರ್ಕಾರ ಏನು ಹೇಳಿತ್ತು? ಈ ಥರ ಸಾರ್ವಜನಿಕ ಸ್ಥಳಗಳಲ್ಲಿ ಪರ್ಮಿಷನ್ ಇಲ್ಲದೆ ಮಾಡಿದ್ರೆ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಹಿಂಗೆ ಮಾಡಿದ್ದೀವಿ, ಜನಕ್ಕೋಸ್ಕರ ನಮ್ಮ ಈ ತೀರ್ಮಾನ ಅಂತ ವಾದ ಮಂಡಿಸಿತ್ತು. ಜನ ಕೇಳಕ್ಕೆ ಬಂದಿದ್ರೆ ಅವ್ರನ್ನ, ನಮಗೆ ತೊಂದರೆ ಆಗುತ್ತೆ ಅನ್ನೋ ಆಕ್ರೋಶ ಸಿಡಿದಿತ್ತು ಅಲ್ವಾ? ಈಗ ನೋಡಿ, ದ್ವಿಸದಸ್ಯ ಪೀಠ ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿದೆ. ಸರ್ಕಾರದ ಅರ್ಜಿ, ಯಾವ ಅರ್ಜಿ? ಆದೇಶಕ್ಕೆ ತಡೆ ಹಾಕಿದೆಯಲ್ವಾ, ಆ ತಡೆಯನ್ನು ತೆರವುಗೊಳಿಸಿ ಅಂತ ಹೋಗಿದ್ದ ಅರ್ಜಿಯನ್ನೇ ವಜಾಗೊಳಿಸಿದ ದ್ವಿಸದಸ್ಯ ಪೀಠ. ಅನುಮತಿ ಇಲ್ಲದೆ ಸಭೆ ಸೇರೋದಕ್ಕೆ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗಿದ್ದ ಸರ್ಕಾರಕ್ಕೆ ಈಗ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ವಜಾಗೊಳಿಸಿ ಏಕಸದಸ್ಯ ಪೀಠಕ್ಕೆ ನೀವು ಹೋಗಿ ಕೇಳ್ಕೊಳ್ಳಿ ಅಂತ ಹೇಳಿದೆ. ಏಕಸದಸ್ಯ ಪೀಠ ಕೊಟ್ಟ ಆದೇಶಕ್ಕೆ, ಮಧ್ಯಂತರ ಆದೇಶಕ್ಕೆ ನಾವು ತಡೆ ಕೊಡಲ್ಲ ನಾವು. ವಿಭಾಗೀಯ ಪೀಠ ನಕಾರವನ್ನು ವ್ಯಕ್ತಪಡಿಸಿದೆ. ನಿಮಗೇನಿದೆಯೋ ಅದನ್ನು ಅರ್ಜಿ ಸಲ್ಲಿಸ್ಕೊಳ್ಳಿ, ಏಕಸದಸ್ಯ ಪೀಠದಲ್ಲೇ ಪ್ರಶ್ನೆ ಮಾಡ್ಕೊಳ್ಳಿ, ಹೋರಾಟ ಅಲ್ಲೇ ಮಾಡ್ಕೊಳ್ಳಿ. ದ್ವಿಸದಸ್ಯ ಪೀಠಕ್ಕೆ ಹೋಗುವಂಥ ಅಂದರೆ ನಾವು ಏನು ಮಾಡಿದ್ರೂ ಬಿಡಲ್ಲ ನಮ್ಮ ನಿರ್ಧಾರವನ್ನು ಅನ್ನೋ ರೀತಿಯಲ್ಲಿ ದ್ವಿಸದಸ್ಯ ಪೀಠಕ್ಕೆ ಹೋಗಿ ಸೆಡ್ ಹೊಡೆಯೋಕೆ ನೋಡಿದ ಸರ್ಕಾರಕ್ಕೀಗ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಏಕಸದಸ್ಯ ಪೀಠ ಕ್ಲಿಯರ್ ಕಟ್ ಆಗಿ ಹೇಳಿತ್ತು, ಸರ್ಕಾರದ ಆದೇಶ ಒಂದು. ಹಾಗಾದರೆ ಸಂವಿಧಾನ ಜನರಿಗೆ ಕೊಟ್ಟಿರುವ ಹಕ್ಕನ್ನು ಹೇಗೆ ಕಿತ್ತುಕೊಳ್ಳೋಕೆ ಸಾಧ್ಯ? ಇದಾಗತ್ತೆ ಅಂತ ಸರ್ಕಾರ ಗೊತ್ತಿತ್ತು. ಅದಕ್ಕೇನೆ ಇದನ್ನು ಬಿಲ್ಲಾಗಿ ಮಂಡಿಸಿ ಕಾಯ್ದೆನೇ ಮಾಡಿಬಿಡೋಣ ಅಂತ ಕರಡು ರೆಡಿ ಮಾಡಿಕೊಂಡು ಬಂದಿದ್ರಂತೆ ಒಬ್ಬರು ಮಂತ್ರಿ ಅನ್ನೋ ಸುದ್ದಿ ಎಲ್ಲ ಆಗಿತ್ತು. ಇಂದಲ್ಲ ನಾಳೆ ಕೋರ್ಟಿಗೆ ಹೋದರೆ ಏನಾಗುತ್ತೆ ಅಂತ ಗೊತ್ತಿದ್ದದಕ್ಕೆ ಅದೇ ಆಯಿತು. ಕೋರ್ಟಲ್ಲಿ ಮಧ್ಯಂತರವಾಗಿ ತಡೆ ಬಿತ್ತು, ವಿಚಾರಣೆ ಮುಂದೂಡಿಕೆ ಆಗಿತ್ತು. ಅಷ್ಟೊತ್ತಿಗೆ ಇವರು ದ್ವಿಸದಸ್ಯ ಪೀಠಕ್ಕೆ ಹೋಗಿ ನೋಡೇ ಬಿಡ್ತೀವಿ ಒಂದು ಕೈ ಅಂತ ಹೋಗಿದ್ರು. ಈಗ ಅರ್ಜಿ ವಜಾ ಆಗಿದೆ, ಮುಖಭಂಗ ಆಗಿದೆ. ಬಿಟ್ಟರೆ ಬೇರೆ ಏನಿಲ್ವಲ್ಲ. ಅಲ್ಲ, ಇವತ್ತು ಹೈಕೋರ್ಟ್ ಆ ಆದೇಶವನ್ನು ಅಂದರೆ ಸರ್ಕಾರದ ಆದೇಶಕ್ಕೆ ಏನು ನೀವು ತಡೆ ತೆರವು ಕೋರಿ ಕೇಳ್ಕೊಂಡು ಹೋಗಿದ್ರಲ್ಲ, ನಾವು RSS ಹೇಳಿದ್ರೆ RSS ಮಾಡಬಾರ್ದು ಅಂತ ಎಲ್ಲ ಹೇಳಿದ? ನಾವೆಲ್ಲೂ ಹೇಳಿಲ್ಲ. ನಾವು ಆ್ಯಸ್ ಜನರಲ್ ಯಾವುದೇ ಆಗಲಿ ಕೆಲವು ಇಶ್ಯೂಸ್ ಮೇಲೆ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ. ಆದೇಶಕ್ಕೆ ಇವತ್ತು ಹೈಕೋರ್ಟ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹೈಕೋರ್ಟಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಏನಿಲ್ಲ. ಸರ್ಕಾರಕ್ಕೆ ಈಗ ಅದನ್ನು ಕೂತ್ಕೊಂಡು ನಮ್ಮ ಲೀಗಲ್ ಟೀಮ್ ಮಾತಾಡ್ತಾರೆ ಏನು ಕತೆ ಏನು. ಮತ್ತೆ ನೀವು ಸಿಂಗಲ್ ಬೆಂಚ್ಗೆ ಯಾವ ಸ್ಟೇ ಕೊಟ್ಟಿತ್ತು ಅದೇ ಬೆಂಚ್ಗೆ ಹೋಗಿ ಅಂತ ಹೇಳಿದ್ರು.
ನಾವು ಕೋರ್ಟ್ಗೂ ಗೌರವ ಕೊಡದೇ ಇರ್ತೀವ, ಕೋರ್ಟ್ಗೆ ಯಾವಾಗಲೂ ಗೌರವ ಕೊಟ್ಕೊಂಡೇ ಇದ್ದೀವಿ ನಾವು, ಮಾಡೋಕ್ಕೋಗ್ಲಿ. ಓಕೆ, ಎಲ್ಲ ಕಡೆಯಿಂದ ಈ ಹೋರಾಟದಲ್ಲಿ ಸರ್ಕಾರಕ್ಕೆ ಹಿನ್ನಡೆಯೇ ಆಗಿದೆ. ಅದು ಹೆಂಗೆ ನೀವು ಜನರ ಹಕ್ಕು ಕಿತ್ಕೊಳ್ತೀರಿ? ಜನರ ಹಕ್ಕಲ್ವಾ ಇದು? ಸರಿ, ದೊಣ್ಣೆ ಮಾರಕಾಸ್ತ್ರ, ಟೋಪಿ ಮಾರಕಾಸ್ತ್ರ ಅಂತ ಹೇಳ್ತಾ ಕೂತ್ಕೊಂಡ್ರೆ ನಾಳೆ ಏನಾಗುತ್ತೆ? ದೊಣ್ಣೆ ಅಂದರೆ ಅವ್ರು ಯಾವ ರೀತಿಯಲ್ಲಿ ಬಳಸ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಯಾರಿಗಾದ್ರೂ ಹಾನಿ ಮಾಡಿದಾರಾ? ಎಲ್ಲೆಲ್ಲಿ ಶಾಂತಿ ಕೆಡಿಸಿದ್ದಾರೆ? ಎಷ್ಟು ಪಥ ಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಗಲಭೆ, ಆಸ್ತಿ ಪಾಸ್ತಿ ಹಾನಿ ಆಗಿದೆ, ಅದೆಲ್ಲ ಲೆಕ್ಕ ಕೊಟ್ಟಿದ್ರು ಒಂದು ಲೆಕ್ಕ. ಹೌದಪ್ಪ, ಸರ್ಕಾರ ಹೇಳ್ತಿರೋದು ಅಂತ. ಕೊನೆ ಪಕ್ಷ ಈ ಕೋಲಿನ ಬಗ್ಗೂ ಮಾತಾಡ್ತಿಲ್ಲ ಸರ್ಕಾರ ಕೋರ್ಟಲ್ಲಿ. ಕೋಲ್ ಹಿಡಿತಾರೆ ಅವರು ಅಂತ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಿದೆ. ಈಗ ಸೆಟ್ ಬ್ಯಾಕ್ ಆಗಿದೆ. ಮತ್ತೊಂದು ಕಡೆ ಚಿತ್ತಾಪುರದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನು, ಈಗ ಪ್ರಿಯಾಂಕ್ ಖರ್ಗೆ ಅವರ ಹಠ ಬಿಡಿಸೋದಕ್ಕೆ ಎಂಥ ಟ್ವಿಸ್ಟ್ ಇಟ್ಟಿದೆ ನೋಡಿ. ಹಠ ಹಿಡಿದು ಕೂತಿದಾರಲ್ಲ ಅವರು, ಅದು ಹೆಂಗೆ ಮಾಡ್ತಾರೋ ನೋಡೋಣ ಅನ್ನೋ ಥರ ಸವಾಲು ಹಾಕ್ದಂಗೆ ಕಾಣಿಸ್ತು. ಯಾಕಂದರೆ ಭೀಮ್ ಆರ್ಮಿ, ದಲಿತ್ ಪ್ಯಾಂಥರು ಒಂದೆರಡು ಸಂಘಟನೆ ಅಲ್ಲ, ಕಡೆ 10ಕ್ಕೆ ಹೋಗಿ ತಲುಪಿದೆ. RSS ಯಾವಾಗಲೂ ಮಾಡ್ತಾರೋ ಆವಾಗ ನಾವು ಮಾಡಬೇಕು. RSS ದೊಣ್ಣೆ ಹಿಡ್ಕೊಂಡ್ರೆ ನಾವು ಹಿಡ್ಕೊಳ್ತೀವಿ, RSS ದೊಣ್ಣೆ ಕೊಟ್ಟರೆ ನಮಗೆ ಬಂದೂಕು ಕೊಡಬೇಕು ಅನ್ನೋ ತನಕ ಕೇಳೋರು ಇದ್ದಾರೆ ಅಲ್ವಾ? ಅಲ್ಲಿ ತನಕ ಹೋಗ್ತಿದೆ. ಅದು ಬೇರೆ ಬೇರೆ ಸ್ವರೂಪದಲ್ಲಿ RSS ಬ್ಯಾನ್ ಮಾಡಬೇಕು ಅಂತ ಹೋರಾಟಗಳಾಗ್ತಿವೆ. ಈ ದಲಿತ ಸಂಘಟನೆಗಳ ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಸ್ಪಾನ್ಸರು ಅಂತ ಆರೋಪ ಮಾಡ್ತಿದ್ದಾರೆ BJPಗರು. ಹೌದ್ರಿ, ಏನೀಗ RSS ಎಲ್ಲಿಂದ ಸ್ಪಾನ್ಸರ್ ಆಗ್ತಿದೆ ಅದನ್ನ ಹೇಳಿ ಅಂತ ಸವಾಲು ಹಾಕಿದ್ದಾರೆ. ಇವ್ರು ಯಾವಾಗ ಮಾಡ್ತಾರೋ ಅವರು ಅವಾಗೆ ಮಾಡ್ತಾರೆ. ಸೊ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುತ್ತೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಒಟ್ಟೊಟ್ಟಿಗೆ ಮಾಡಿದ್ರೆ ಸಣ್ಣ ರಸ್ತೆ ಇದೆ, ಈ ಕಾರಣ ಹೇಳೋದು ಮುಂದಕ್ಕೆ ಹಾಕೋದು. ಇದೇ ಆಗ್ತಿತ್ತಲ್ವ, ಕೋರ್ಟ್ಗೂ ತನಕ ಹೋಗಿತ್ತಲ್ವ. ಅದು ಶಾಂತಿ ಸಭೆ ಮಾಡಿ ಅಂತ ಹೇಳಿದ್ರಲ್ವ, ಶಾಂತಿ ಸಭೆಯಲ್ಲಿ ಟ್ವಿಸ್ಟ್ ಇಟ್ಟಿದೆ ಈಗ RSS. ಏನಂತ ನೋಡಿ, ಯಾವ ರೀತಿ ಜಾಣ ನಡೆ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ ಅವರು. ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ AG ಶಶಿಕಿರಣ್ ಶೆಟ್ಟಿ ನೇತೃತ್ವದಲ್ಲಿ ಸಭೆ ನಡೀತು. ಸಭೆ ಬಳಿಕ RSS ಸಂಚಾಲಕರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. 1 ಗಂಟೆ ಮೀಟಿಂಗ್ ಆಗಿದೆ. ಏನು ಕೇಳಿದ್ದಾರೆ ಗೊತ್ತಾ? 13ನೇ ತಾರೀಕು ಇಲ್ಲ 16ನೇ ತಾರೀಕು, 2 ಡೇಟ್ ಕೊಟ್ಟಿದ್ದಾರೆ. ಯಾವತ್ತಾದರೂ ಸರಿ ನೀವು ಅನುಮತಿ ಕೊಡಿ, 13 ಇಲ್ಲವೇ 16, 2ರೊಳಗೆ 1 ಡೇಟಿಗೆ ಅನುಮತಿ ಕೊಡಿ. ಈ 2 ದಿನಗಳಲ್ಲಿ ನಾವು 3 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಪಥ ಸಂಚಲನ ಮಾಡ್ತೀವಿ. ಮತ್ತು ಹೊರಗಡೆಯವ್ರನ್ನ ಎಲ್ಲಿಂದನೂ ಜನ ಕರ್ಕೊಂಡು ಬರಲ್ಲ. ಕಲಬುರಗಿ ಜಿಲ್ಲೆಯವ್ರು ಮಾತ್ರ ಗಣವೇಶ ಧರಿಸ್ತಾರೆ. 4 ಸಾಲಲ್ಲ 3 ಸಾಲಲ್ಲಿ ಮಾಡ್ತೀವಿ. 850 ಜನ ಗಣವೇಶಧಾರಿಗಳು ಮಾತ್ರ ಭಾಗಿಯಾಗ್ತಾರೆ. 3 ಕಿಲೋಮೀಟರ್ ಮಾತ್ರ ನಾವು ಪಥ ಸಂಚಲನ ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಈ ಚೌಕಟ್ಟು. ಇದ್ರ ಮೀರಿ ನಾವೆಲ್ಲೂ ಹೋಗಲ್ಲ. ಪರ್ಮಿಷನ್ ಕೊಡಿ, 13 ಕೊಡಿ ಇಲ್ಲ 16 ಕೊಡಿ, 2 ಡೇಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಇರೋದು ಟ್ವಿಸ್ಟ್. ಈಗ 1 ಡೇಟ್ ಕೊಟ್ಟರೆ ತಾನೇ ಇವರು ದಲಿತ ಸಂಘಟನೆಗಳು ನಾವು ಅವತ್ತೇ ಮಾಡ್ತೀವಿ ಅಂತ ಹಿಡಿದಿರೋದು ಹಠನ. 2 ಡೇಟ್ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಡಿಸೈಡ್ ಮಾಡಬೇಕೀಗ, ಅವತ್ತು ಕೊಡ್ತೀವ ಇವತ್ತು ಕೊಡ್ತೀವ, 13 16 ಡಿಸೈಡ್ ಮಾಡಿ ಜಿಲ್ಲಾಡಳಿತವೇ ಹೇಳಬೇಕು. ಈಗ ಬಂದು ಕೇಳೋಕ್ಕಾಗತ್ತಾ ಸಂಘಟನೆಗಳು? ನಾವು 13ಕ್ಕೂ ಮಾಡ್ತೀವಿ 16ಕ್ಕೂ ಮಾಡ್ತೀವಿ, ಆ ರೀತಿ ಕೇಳೋಕ್ಕಾಗಲ್ವಲ್ಲ. ಅಲ್ಲೇ ಟ್ವಿಸ್ಟ್ ಇಟ್ಟು ಪ್ರಿಯಾಂಕ್ ಖರ್ಗೆ ಅವರ ಹಠ ಮುರಿತ RSS ಬಹಳ ಜಾಣ ನಡೆಯನ್ನು ಅನುಸರಿಸಿದೆ. ಈಗ ಜಿಲ್ಲಾಡಳಿತನೇ ಹೇಳಬೇಕು ಯಾವತ್ತು ಅಂತ, ಅದಕ್ಕೂ ರೆಡಿ ಇದೆ. ಯಾವಾಗೂ ಮಾಡೋಕ್ಕೆ ಬಿಡಲ್ಲ ಅಂತಂತೂ ಹೇಳೋಕ್ಕಾಗಲ್ಲ, ಕಾನೂನು ಅವಕಾಶ ಕೊಟ್ಟಿಲ್ಲ. ಆಲ್ರೆಡಿ ಹೈಕೋರ್ಟ್ ಏನು ಹೇಳಿದೆ ಅನ್ನೋದು ಗೊತ್ತು ನಮಗೆ. ಈಗ ಹೈಕೋರ್ಟು ಶಾಂತಿ ಸಭೆ ನಡೆಸಿ 2ರೊಳಗೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿರೋದಲ್ವಾ. RSS ಮಾತ್ರ ಸಭೆಗೆ ಕರೆದಿದ್ರು. RSS ಸಭೆಯಲ್ಲಿ 2 ಡೇಟ್ ಕೊಟ್ಟಿದ್ದಾರೆ. ನೀವು ಡಿಸೈಡ್ ಮಾಡಿ ಹೇಳ್ರಿ, ನಾವು ಅವತ್ತೇ ಮಾಡ್ತೀವಿ ಅಂತ. ಸೊ ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಏನೇನಾಯಿತು ಶಾಂತಿ ಸಭೆಯಲ್ಲಿ ಅಂತ ಕೋರ್ಟ್ ಏನು ಹೇಳುತ್ತೆ? ನೀವು 2 ಡೇಟಲ್ಲಿ ಯಾವುದಾದ್ರೂ 1 ಕೊಡಿ ಅಂದರೂ ಕೊಡ್ತಿಲ್ಲ ಅಂದರೆ ಕಾನೂನು ಸುವ್ಯವಸ್ಥೆ ಯಾಕೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ? ಹಾಗಾದರೆ ಇಲ್ಲಿ ಕೇಂದ್ರ ಪಡೆ ಕರೆಸಿ ಅನ್ನೋ ತನಕ RSS ಸೆಡ್ ಹೊಡೆದಿತ್ತು. ಸಹಜವಾಗಿ ಈಗ ಆ ರೀತಿ ಹೇಳಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತು ಪೂರಕವಾಗಿದೆಯೋ ಅವತ್ತೇ ಮಾಡ್ತೀವಿ ನಾವು ಈ 2 ಡೇಟು ಅಂತ ಆಪ್ಷನ್ ಕೊಟ್ಟಿರೋದ್ರಿಂದ ಈಗ ಪ್ರಿಯಾಂಕ್ ಖರ್ಗೆ ಅವರು ಏನೂ ಮಾಡೋಕ್ಕಾಗಲ್ಲ. ದಲಿತ ಸಂಘಟನೆಗಳು ಕೂಡ ಈಗ ಕಟ್ಟಿಗೆ ಸಿಕ್ಕಾಕೊಂಡಂಗಾಯ್ತು. ಯಾವ ಡೇಟ್ ಕೇಳ್ತಾರೆ? 2 ಡೇಟ್ ಅಂತೂ ಕೇಳೋಕ್ಕಾಗಲ್ಲ. ಜಿಲ್ಲಾಡಳಿತ ಕೇಳುತ್ತೆ, ನೀವು ಯಾವತ್ತು ಮಾಡಬೇಕು ಅಂತಿದ್ದೀರಾ ಹೇಳ್ರಿ ಅಂತ. ಅದು ಬಿಟ್ಟು ಇವ್ರಿಗೆ ಕೊಡುತ್ತೆ. ಏನೋ ಒಂದು ಮಾಡಬೇಕು ವ್ಯವಸ್ಥೆಗೆ, ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಬೇಕು. ಸೊ ಏನಾದರೂ ಸರಿ ನಮ್ಮ ಜಿಲ್ಲೆಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡಕ್ಕೆ ಬಿಡಲ್ಲ ಇವ್ರಿಗೆ ಅಂತ ಅಂದುಕೊಂಡವ್ರಿಗೆ ಸೆಟ್ ಬ್ಯಾಕ್ ಆಗಿದೆ. ಪಕ್ಕದ ಗೋರ್ಮೆಂಟ್ಗಳಲ್ಲಿ ಮಾಡಿ ತೋರಿಸಿದ್ರು. ಕೆಲವು ಕಡೆ ಹಾಗೆ ಆಯಿತು. ಫಸ್ಟ್ ತಾಲೂಕು ಆಡಳಿತ ಹಿಡಿದಿಟ್ಕೊಂಡವ್ರನ್ನ ಅಂದರೆ 2 ದಿನ ಹಾಗೆ ಇಟ್ಕೊಂಡ್ರು. ಆಮೇಲೆ ನನ್ನ ವ್ಯಾಪ್ತಿಗೆ ಬರಲ್ಲ, ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ, ಜಿಲ್ಲಾಧಿಕಾರಿ ಹೋಗಿ ಅಂತ ಕಳಿಸ್ಕೊಟ್ರು. ಅವರು ನೀವು ಈಗ ಬಂದರೆ ಹೇಗೆ, 3 ದಿನ ಮುಂಚೆ ಕೇಳಬೇಕಿತ್ತು ಅಂತ ಹೇಳಿದ್ದು. ಹೀಗೆಲ್ಲ ಆಯಿತು. ಕಡೆಗೆ ಅಲ್ಲೂ ಮಾಡಿ ತೋರಿಸಿದ್ರು. ಮತ್ತು ಕೆಂಭಾವಿಯಲ್ಲೂ ಕೂಡ ಭರ್ಜರಿಯಾಗಿ ಪಥ ಸಂಚಲನ ನಡೀತು. ಅಂಬೇಡ್ಕರ್ ಭಾವಚಿತ್ರ ಹಾಕ್ಕೊಂಡೇ ಮಾಡಿದ್ರು RSS ಅವರು. ನಾವು ಆ್ಯಂಟಿ ಅಂಬೇಡ್ಕರ್ ಅಲ್ಲ, ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಅಲ್ಲ,
ಮತ್ತು ಆ್ಯಂಟಿ ದಲಿತ್ ಅಲ್ಲ ನಾವು, ಬಡವರ ವಿರೋಧಿಗಳಲ್ಲ, ಎಲ್ಲ ಇನ್ಕ್ಲೂಸಿವ್ ಆಗಿ ನಾವು ನಡ್ಕೊಳ್ಳೋದು. ನಮ್ಮಿಂದ ಏನು ಶಾಂತಿ ಭಂಗ ಆಗೋದೇ ಇಲ್ಲ ಅಂತ ಅಲ್ಲೂ ಯಶಸ್ವಿಯಾಗಿ ಮಾಡಿ ತೋರಿಸಿದ್ರು. ಈಗ ಚಿತ್ತಾಪುರದಲ್ಲಿ 850 ಜನ ಭರ್ಜರಿ ಪಥ ಸಂಚಲನ ಮಾಡೋಕೆ ಸಜ್ಜಾಗಿದ್ದಾರೆ. ತಮ್ಮ ದಾರಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈಗ ಜಿಲ್ಲಾಡಳಿತ ಆಕ್ಷನ್ ತಗೊಳ್ಳಲೇಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ. ಸೊ ಪ್ರಿಯಾಂಕ್ ಖರ್ಗೆ ಅವರ ಹಠ ಇಲ್ಲಿ ಹೈಕೋರ್ಟ್ ದ್ವಿಸದಸ್ಯ ಪೀಠದಲ್ಲೂ ಕೂಡ ಶಾಕ್ ಎದುರಾಗಿದೆ. ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಿನ್ನಡೆ ಆಗೋದು ಗ್ಯಾರಂಟಿ ಅನ್ನುವಂಥ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.